ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಡತನ ಸಾಧನೆಗೆ ಅಡ್ಡಿ ಆಗುವುದಿಲ್ಲ ಎಂಬುದನ್ನು ಕೂಲಿ ನೇಕಾರನ ಪುತ್ರ ಮತ್ತು ಬಡ ಆಟೋ ಚಾಲಕನ ಪುತ್ರ ನಿರೂಪಿಸಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 24ನೇ ಘಟಿಕೋತ್ಸವದಲ್ಲಿ ಪದಕಗಳ ಭೇಟಿಯಾಡಿದ್ದಾರೆ. ಇನ್ನು ಮಕ್ಕಳ ಸಾಧನೆ ಕಂಡು ತಂದೆ ತಾಯಿ ಸಾರ್ಥಕತೆ ಭಾವ ಹೊರಹಾಕಿದ್ದಾರೆ. ಬಡವರ ಮನೆ ಮಕ್ಕಳು ಬೆಳೆಯಬೇಕು ಎನ್ನುವ ಮಾತಿನಂತೆ ಬಡ ಪ್ರತಿಭಾನ್ವಿತ ಮಕ್ಕಳು ಕಷ್ಟಪಟ್ಟು ಸಾಧನೆ ಮೆರೆದಿದ್ದಾರೆ. ಬೆಂಗಳೂರು ಎಸ್ಜೆಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ ಮೋಹನ್ ಕುಮಾರ್ ಬರೋಬ್ಬರಿ 7 ಚಿನ್ನದ ಪದಕ ಪಡೆದಿದ್ದಾರೆ. ಮೋಹನ್ ಕುಮಾರ್ ತಂದೆ ಲೋಕೇಶ್ ವೃತ್ತಿಯಲ್ಲಿ ಕೂಲಿ ನೇಕಾರ. ಇವರಿಗೆ 2 ಪುತ್ರಿಯರು ಮತ್ತು ಓರ್ವ ಪುತ್ರ ಕೂಲಿ ನಾಲಿ ಮಾಡಿ 3 ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ಈಗ ಮಗ 7 ಚಿನ್ನದ ಪದಕ ಪಡೆದ ಕ್ಷಣವನ್ನ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಲೋಕೇಶ್, ನೇಕಾರಿಕೆ ಕೂಲಿ ಕೆಲಸ ಮಾಡ್ತೀನಿ, ವಾರದ ಸಂಬಳದಲ್ಲಿ ಮಕ್ಕಳನ್ನು ಕೂಡ ಬೆಳೆಸಿದ್ದೇನೆ. ಮಗನ ಸಾಧನೆ ನೋಡಿ ಏನು ಮಾತನಾಡಬೇಕು ಅಂತ ತಿಳಿತಾ ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಎಂದಿದ್ದಾರೆ. ಚಿನ್ನದ ಹುಡುಗ ಮೋಹನ್ ಕುಮಾರ್ ಮಾತನಾಡಿ, ಪರೀಕ್ಷೆ ಹತ್ತಿರ ಬರ್ತಾ ಇದ್ದಂತೆಯೇ ನಾನು ಬೇರೆಯವರಿಗೆ ಹೇಳಿಕೊಡ್ತಾ ಇದ್ದೆ. ಇದರಿಂದ ನಾನು ಓದಿದ್ದು ಚೆನ್ನಾಗಿ ನೆನಪಲ್ಲಿ ಉಳಿತಾಯಿತು. ಗೊತ್ತಿಲ್ಲದ ವಿಷಯವನ್ನ ಪರಸ್ಪರ ಹಂಚಿಕೊಳ್ತಾ ಇದ್ವಿ. ಇದರಿಂದ ಹೆಚ್ಚಿಗೆ ಅಂಕ ಗಳಿಸಲು ಸಾಧ್ಯವಾಗಿದೆ. ಈಗ 1 ತಿಂಗಳಿನಿಂದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮುಂದೆ ಕೇಂದ್ರದಲ್ಲಿ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳುವ ಗುರಿ ಇಟ್ಟುಕೊಂಡಿದ್ದೇವೆ. ತಾಯಿ ತೀರಿಕೊಂಡು 21 ವರ್ಷವಾಗಿದೆ. ಆಗಿನಿಂದ ಕಷ್ಟಪಟ್ಟು ಬೆಳೆಸಿರುವ ತಂದೆಗೆ ನಾನು ಇಷ್ಟ ಮಾಡದಿದ್ರೆ ಹೇಗೆ? ನಾವು ಏನೇ ಸಾಧನೆ ಮಾಡಿದ್ರು ನನ್ನ ತಂದೆಗೆ ಸಮರ್ಪಣೆ ಅಂತ ಹೇಳಿದ್ದಾರೆ. ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿ ಮೇಘನಾ ಅನಿಲ್ ಪವಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ನಲ್ಲಿ 1 ಚಿನ್ನದ ಪದಕ ಪಡೆದಿದ್ದಾರೆ. ಮೇಘನಾ ತಂದೆ ಅನಿಲ್ ಆಟೋ ಚಾಲಕರಾಗಿ ಕೆಲಸ ಮಾಡ್ತಾರೆ. ತಾಯಿ ಗೃಹಿಣಿ. ಸರ್ಕಾರಿ ಕೋಟಾದಡಿ ಅಂಗಡಿ ಕಾಲೇಜಿನಲ್ಲಿ ಸೀಟು ಗಿಟ್ಟಿಸಿಕೊಂಡಿದ್ರು. ಈಗ ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ್ದಾರೆ. ಮಗಳ ಸಾಧನೆಗೆ ತಂದೆ ತಾಯಿ ಕಾಲೇಜಿನಿಂದ ಹಿರಿ ಹೀಗಿದೆ. ಅನಿಲ್ ಅವರ ಕಿರಿಯ ಮಗಳು ಕೂಡ ಪ್ರತಿಭಾವಂತೆ. ಅಂಗಡಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪ್ರವೇಶ ಪಡೆದಿದ್ದಾರೆ. ಪ್ರತಿದಿನ 2 ರಿಂದ 3 ಗಂಟೆ ಅಭ್ಯಾಸ ಮಾಡ್ತಾ ಇದೆ. ನನಗೆ ಪ್ರೋತ್ಸಾಹಿಸಿದ ತಂದೆ ತಾಯಿ, ವಿಭಾಗದ ಮುಖ್ಯಸ್ಥ ಸಾಗರ್ ಬಿರ್ಚಿ ಅವರಿಗೆ ವಿಶೇಷ ಧನ್ಯವಾದ ಸಲ್ಲಿಸ್ತೀನಿ. ಮುಂದೆ ಡೇಟಾ ಸೈನ್ಸ್ ನಲ್ಲಿ ಉನ್ನತ ಶಿಕ್ಷಣ ಮುಂದುವರಿಸುವ ಬಯಕೆ ಇದೆ ಎಂದು ಮೇಘನಾ ಹೇಳಿದ್ದಾರೆ. 10 ಚಿನ್ನದ ಪದಕ ಪಡೆದಿರುವ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಜೆ ವಿಷ್ಣುಪ್ರಿಯ ಮಾತನಾಡಿ, ಈ ಸಾಧನೆಯಲ್ಲಿ ನನ್ನ ತಂದೆ ತಾಯಿ ಪಾತ್ರ ಬಹಳ ದೊಡ್ಡದಿದೆ. ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಈ ಪದಕಗಳನ್ನ ಅವರಿಗೆ ಅರ್ಪಿಸಿ ಮುಂದೆ UPSC ಪರೀಕ್ಷೆ ಎದುರಿಸಬೇಕು ಅಂದುಕೊಂಡಿದ್ದೀವಿ ಅಂತ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ KLE ಡಾಕ್ಟರ್ MS ಶೇಷಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ ಸಾಹಿಲ್ ಮೋಹನ್ ಸೋಮನಾಚ 12 ಚಿನ್ನದ ಪದಕಗಳಿಗೆ ಮುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, 1 ಚಿನ್ನದ ಪದಕ ಸಿಗುವ ನಿರೀಕ್ಷೆ ಇಟ್ಟುಕೊಂಡಿದೆ, ಆದರೆ 12 ಪದಕಗಳು ಸಿಕ್ಕಿದೆ. ಹಾಗಾಗಿ ಬಹಳ ಸಂತೋಷವಾಗ್ತಾ ಇದೆ. ದಿನಕ್ಕೆ ಅರ್ಧ ಗಂಟೆಯಿಂದ 1 ತಾಸು ಅಷ್ಟೇ ಓದ್ತಾ ಇದೆ. ನಮ್ಮ ತಂದೆ ಸಿವಿಲ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟರ್ ಇದ್ದಾರೆ. ಭವಿಷ್ಯದಲ್ಲಿ L&T ಅಂತ ಕಂಪನಿ ತೆರೆಯುವ ಗುರಿ ಹೊಂದಿದ್ದೇನೆ. ಯಾವುದೇ ಕ್ಲಾಸ್ ಮಿಸ್ ಮಾಡಬಾರದು. ಮೊಬೈಲ್ ಬಿಟ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ ಚಿನ್ನದ ಪದಕ ಪಡೆಯೋದು ತುಂಬಾ ಸುಲಭ ಅಂತ ತಮ್ಮ ಸಾಧನೆಯ ಗುಟ್ಟನ್ನ ಬಿಟ್ಟಿದ್ದಾರೆ. ಅತ್ಯುತ್ತಮ ಭಾರತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಮೇಡ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಗುರಿಯನ್ನ ಸಾಧಿಸುವಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ಮುಖ್ಯವಾಗಿದೆ ಎಂದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ನಾನು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದ ನಾನು ಇಲ್ಲಿ ಇದ್ದದ್ದು. ಸೊ ನನಗೆ ನನ್ನ ಕಾಲೇಜು ಮತ್ತೆ ನನ್ನ ಪೇರೆಂಟ್ಸ್ ಫ್ರೆಂಡ್ಸ್ ಎಲ್ಲ ನನಗೆ ತುಂಬಾ ಇದು ಮಾಡಿದ್ದಾರೆ. ಸೊ ಐ ಆಮ್ ವೆರಿ thankful to each and every person who is a part of my journey. So I'm extremely thankful to my college, my friends, my family, and all of them. So I've got 10 gold medals. So I'm extremely happy about it, and I want to thank each and every person who is played a very huge role. So thank you everyone. My father works in a private company, and my mom, she works in she's part of state government. So my mom and dad work over there. It is for my mom and dad, because my mom and dad have worked so hard for it. So without my mom and dad's support, it would have not been possible for for me to to achieve so much. So my mom and dad have played a really very large role. Future plan next year ambition. I want to be I want to take part in civil services. So I want to take the UPSC examination, and I want to do that.
डेली कितना टाइम ಎಲ್ಲರಿಗೆ ನಾ ಧನ್ಯವಾದ ಕೊಡ್ತಾನೆ ನನ್ನ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮತ್ತು ಭಾಳ ಮೋಟಿವೇಟ್ ಮಾಡ್ತಾರೆ ನಮಗೆ 12 ಗೋಲ್ಡ್ ಮೆಡಲ್ ಏನ್ ಅನಿಸ್ತದೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಕ್ಸ್ಪೆಕ್ಟ್ ಏನು ಮಾಡಿಲ್ಲ ಬರೀ ಒಂದು ಸಿಕ್ಕಿದ ಅಂದ ಇದು ಮಾಡಿದ್ದೀನ ಲೇಕಿನ್ 12 ಬಂದದಂದ್ರೆ ಭಾಳ ಸಂತೋಷ ಆಗುತ್ತೆ ಏನು ಎಷ್ಟು ಗಂಟೆ ಅಭ್ಯಾಸ ಮಾಡ್ತಿದ್ದೀವಿ ಡೈಲಿ ಹಾಫ್ ಆನ್ ಅವರ್ 1 ಅವರ್ ಅಷ್ಟಾಗಿ ಮಾಡ್ತೀನಿ ಹಾಂ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಫಾದರ್ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಅದಾರ ಮತ್ತು ಮಮ್ಮಿ ಇನ್ಸ್ಟ್ರಕ್ಟರ್ ಅದಾರ ಮರಾಠ ಮಂಡ್ಯದಾಗ ಮುಂದೆ ಏನ್ ಮಾಡ್ತಾರೆ ಮುಂದೆ ಎಮ್ ಟೆಕ್ ಮಾಡ್ತೇನೆ ಯಾರಿಗೆ ಡೆಡಿಕೇಟ್ ಮಾಡ್ತೀರಿ ಗೋಲ್ಡ್ ಮೆಡಲ್ ಇದೆಲ್ಲ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ ಸರ್ ಭವಿಷ್ಯದಲ್ಲಿ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೀವಿ ಏನಿಲ್ಲ ಸರ್ ಅಂದ L&T ಹೆಂಗೈತಿ ನೋಡ್ರಿ ಕಂಪ್ನಿ ಹಂಗೆ ಕಂಪ್ನಿ ಡೆವಲಪ್ ಮಾಡ್ಬೇಕು ಸ್ವಂತ ಹಾಂ ಸ್ವಂತ ಕಂಪನಿ ಅಂದ್ರೆ ಫಾದರ್ದ ಐತಿ ಅದು ಮುಂದೆ ತಗೋಬೇಕು ಆ ಮೂಲಕ ಏನ್ ಮಾಡೋದು ಸಮಾಜಕ್ಕೆ ಏನು ಮಾಡ್ತೀರಾ? ಹಾಂ ಸರ್ ಸಮಾಜಕ್ಕೆ ಎಲ್ಲ ಇದು ಮಾಡ್ಬೇಕು ರೀ ಡೆವಲಪ್ಮೆಂಟ್ ಅದು ಎಲ್ಲ ಮಾಡ್ಬೇಕು ಹಾಫ್ ಆನ್ ಅವರ್ ಟು 1 ಅವರ್ ಸ್ಟಡಿ ಮಾಡ್ಬೇಕು ಡೈಲಿ ಅಷ್ಟೇ 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 ಅಷ್ಟು ಸಾಕು ಏನ್ ಹೇಳ್ತೀರಿ ಹೊಸ ಈ ಎಲ್ಲ ನಿಮ್ ಹಿಂದಿನ ಬ್ಯಾಚ್ ಹುಡುಗರಿಗೆಲ್ಲ ಏನ್ ಬರೀ ಎಲ್ಲ ಕ್ಲಾಸ್ ಕೊಂಡ್ಬೇಕ್ರಿ ಕ್ಲಾಸ್ ಎಲ್ಲ ಕೊಂಡ್ಬೇಕ್ರಿ ಮತ್ತು ಡೆಡಿಕೇಟ್ರಿ ಸ್ಟಡಿ ಮಾಡ್ಬೇಕು ಫೋನ್ ಅಷ್ಟೇ ಇದು ಮಾಡ್ಬೇಕು ಸ್ವಲ್ಪ ಕಡಿಮೆ ಮಾಡ್ಬೇಕು ಫೋನ್ ಯೂಸೇಜ್ ಆರಾಮಾಗ್ತೈತಿ. Namaste, I am Megan Hanil Kaur. I am from Artificial Intelligence and Data Science Department. I have studied in Angri Institute of Technology and Management and have secured first rank in our department. I would like to thank my parents for supporting me. I would also like to thank our college director, Ma'am Urti Patil, Principal Sir Dr. Anand Deshpande Sir, HOD Sir Sagar Birje Sir, and my teacher Chetan Patil Sir for supporting me. This is all possible because of them and the support. ತಂದೆಯವ್ರು ಏನ್ ಮಾಡ್ತಾರೆ My father is an auto driver and my mother is a homemaker. ಹೆಂಗ್ ಮೇಡಮ್ ಇದು ಇಷ್ಟು ಗೋಲ್ಡ್ ಮೆಡಲ್ ತಗೊಳಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಎಷ್ಟು ಅಭ್ಯಾಸ ಮಾಡ್ತೀವಿ I would study every day for 2-3 hours. Whatever was taught, I would revise it. So it was easier for me to produce it during the exam. ಮುಂದೆ ಏನ್ ಪ್ಲಾನ್ ಇದೆ Sir, I want to work in data science field. I want to go forward in data science field. ಥ್ಯಾಂಕ್ ಯು ಬ್ರದರ್ ಎಷ್ಟು ಗೋಲ್ಡ್ ಮೆಡಲ್ ನ ಪಡೆದಿದ್ದೀರಿ ನಾನು ಈ ಸದ್ಯಕ್ಕೆ 7 ಪಡೆದಿದ್ದೀನಿ ಸರ್ 7 ಬಂದಿದೆ ಗೋಲ್ಡ್ ಮೆಡಲ್ ಯಾವ ಕಾಲೇಜು SJBIT ಅಂತ SJBIT ಅಂತ ಬೆಂಗಳೂರು ಕೆಂಗೇರಿಯಲ್ಲಿರೋ ಕಾಲೇಜ್ ಎಷ್ಟು ಗಂಟೆ ಅಭ್ಯಾಸ ಮಾಡ್ತಿದ್ರಿ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ರಿ ಸರ್ ಏನಿಲ್ಲ ನಾನೇನು ಡೈಲಿ ಓದ್ತಾ ಇರಲಿಲ್ಲ ಆ್ಯಕ್ಚುಲಿ ನನ್ನ ಪಾಲಿಸಿ ಏನು ಅಂದರೆ ಎಕ್ಸಾಮ್ ಟೈಮಲ್ಲಿ ನಾನು ಓದೋದಲ್ಲಿರೋ ಬೇರೆಯವ್ರಿಗೆ ಹೇಳ್ಕೊಂಡು ಕೊಡ್ತಾ ಇದ್ದೆ ಸೊ ಅವಾಗ ನನಗೆ ಓದಿರೋದು ಇನ್ನೂ ಚೆನ್ನಾಗಿ ನೆನಪಿರೋದು ಬರೀಬೇಕು ಅವಾಗ ಕಡಿಮೆ ಅಭ್ಯಾಸ ಮಾಡಿದ್ರು ಹೇಳಿರೋದು ಎಷ್ಟು ಸಲ ಹೇಳ್ಕೊಂಡು ಕೊಡ್ತೀವಿ ಅಷ್ಟು ಸಲ ಬರುತ್ತೆ ಅಂತಾರಲ್ಲ ಸೊ ಅದು ಇವಾಗ ಮಾರ್ಗದರ್ಶನ ಆಗಿದೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಕಾಲೇಜವ್ರೆ ಅಂತಲ್ಲ ನಮ್ಮ ಹುಡುಗರು ಹಾಸ್ಟೆಲ್ ಹುಡುಗರು ಇದ್ದಾರೆ ಹಾಸ್ಟೆಲ್ ಹುಡುಗರಾಗಲಿ ಬೇರೆಯವರಾಗಲಿ ಅವ್ರು ನಮಗೆ ಗೊತ್ತಿಲ್ದಿರೋದನ್ನ ಅವ್ರು ಬರೆದು ಕಳಿಸೋರು ನಮಗೆ ಸೊ ನಾನು ಬರ್ದಿರೋದು ಅವರು ಕಳಿಸ್ತಾ ಇದ್ದೆ ಸೊ ಅದರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ಸ್ಕೋರ್ ಜಾಸ್ತಿ ಮಾಡೋದಕ್ಕೆ ತಂದೆಯವ್ರು ಏನ್ ಮಾಡ್ತಾರೆ ತಂದೆಯವರು ಮಗ್ಗನೇ ಇದ್ದಾರೆ ಸರ್ ಚಿಕ್ಕ ವಯಸ್ಸಿಂದನೂ ಅವ್ರ ಮಗ್ಗನೇ ಒಂದು 15 ವರ್ಷದಿಂದ ಅವರು ಮಗ್ಗ ಬಿಡ್ತಾ ಇದ್ದಾರೆ ಈಗ ರಾಜಾಜಿನಗರಲ್ಲಿ ಇದ್ದೀವಿ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಮುಂದೆ ಏನ್ ಮಾಡ್ಬೇಕಂತ ಮುಂದೆ ಈಗ ಟೊಯೋಟೋದಲ್ಲಿ ಕೆಲಸ ಸಿಕ್ಕಿದೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸರ್ ಆಗಲೇ 1 ಮಂತ್ ಆಗಿದೆ ಈ ಮುಂದೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆದು ತಗೊಬೇಕಂತ ಆಸೆ ಇದೆ ಸೊ ಟ್ರೈ ಮಾಡ್ತೀನಿ ಸರ್ ಬರೆಯೋದು ಇಷ್ಟು ಬಡತನದಲ್ಲೂ ಕೂಡ ಇಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ರಿ ಏನ್ ಅನ್ಸುತ್ತೆ ಸರ್ ಏನಿಲ್ಲ ಸರ್ ಎಲ್ಲ ಇವ್ರಿಗೋಸ್ಕರ ಅಷ್ಟೇ ಇನ್ನೇನಿಲ್ಲ ಅಷ್ಟು ಅವ್ರು ಕಷ್ಟಪಟ್ಟು ಓದಿಸ್ತಾರೆ ಅಂದಮೇಲೆ ನಾವು ಇಷ್ಟು ಓದಿಲ್ಲ ಅಂದ್ರೆ ಹೆಂಗಿರುತ್ತೆ ಹೇಳಿ ತಾಯಿ ಏನ್ ಮಾಡ್ತಾರೆ ತಾಯಿ ಇಲ್ಲ ಸರ್ ತಾಯಿ ತೀರ್ಕೊಂಡಾಗ್ಲೇ ಒಂದು 21 ವರ್ಷ ಆಗಿದೆ ಸೊ ಅವಾಗಿಂದ ಇವರು ತಂದೆನೇ ಎಲ್ಲ ಮತ್ತೆ ನಮ್ಮ ಅಜ್ಜಿ ಡೆಡಿಕೇಟ್ ಮಾಡ್ತೀರಿ ಮೇನು ಫಸ್ಟ್ ಇವ್ರಿಗೆ ನಮ್ಮ ತಂದೆಗೇನೆ ಎಲ್ಲ ಏನೇ ನಾನು ಅಚೀವ್ ಮಾಡಿದ್ರು ಅವ್ರಿಗೇನೆ ಅದನ್ನ ಬಿಟ್ರೆ ನಮ್ಮ ಕಾಲೇಜು ನಮ್ಮ ಹುಡುಗರಿಗೆ ಅಷ್ಟೇ. ನಿಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಚಿಕ್ಕ ವಯಸ್ಸಿಂದ ನೇಕಾರದಕ್ಕೆಲ್ಲ ಇದ್ದೇನೆ ಸರ್ ನೇಕಾರ ಬಿಟ್ಟರೆ ಬೇರೆ ಏನು ಕೆಲ್ಸಕ್ಕೆ ಹೋಗಿಲ್ಲ ನಾನು ಆವಾಗಿಂದ ಪರವಾಗಿಲ್ಲ ನಮ್ಮ ಡ್ಯೂಟಿ ಸ್ವಲ್ಪ ವಾರ ಪೇಮೆಂಟು ಡೈಲಿ ಮಂತ್ ಪೇಮೆಂಟ್ ಅಲ್ಲ ವಾರ ಪೇಮೆಂಟ್ ಕಷ್ಟಪಟ್ಟು ಮಗನ ಬೆಳೆಸಿದ್ದೀನಿ 3 ಮಕ್ಕಳು ಸಾಧನೆ ಮಾಡಿದ್ದಾರೆ ಏನಂತೀರಿ ತುಂಬಾ ಖುಷಿ ಆಗ್ತೈತೆ ಈ ತರ ಬರ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ತುಂಬಾ ಖುಷಿ ಆಗ್ತದೆ ಸಂತೋಷ ಆಗ್ತಿದೆ ಸರ್ ತುಂಬಾ ಎಷ್ಟು ಜನ ಮಕ್ಕಳು ನಮ್ಗೆ 3 ಜನ ಮಕ್ಕಳು 2 ಹೆಣ್ಮಕ್ಳು 1 ಗಂಡು ಮಗು ಅವ್ರು ಏನ್ ಮಾಡ್ತಾರೆ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವರು ಇನ್ನ ಮದುವೆ ಯಾರಿಗೂ ಮದುವೆ ಆಗಿಲ್ಲ ಇನ್ನ ಇವಾಗ ಇನ್ಮೇಲೆ ಪ್ರಯತ್ನ ಮಾಡ್ಬೇಕು ಮದುವೆ ನಿಮ್ಮ ಹೆಸರು ನಮ್ಮ ಹೆಸರು ಲೋಕೇಶ್ ಅಂತ
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 24ನೇ ಘಟಿಕೋತ್ಸವ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶ್ವದಲ್ಲಿ ದೇಶವನ್ನ ಮುಂಚೂಣಿಗೆ ತರುವಲ್ಲಿ ಯುವ ಜನತೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ನುರಿತ ಮಾನವ ಸಂಪನ್ಮೂಲವನ್ನ ಸೃಷ್ಟಿಸುವ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸುವ ಹಾಗೂ ಜನರ ಜೀವನದ ಗುಣಮಟ್ಟವನ್ನ ಸುಧಾರಿಸುವಲ್ಲಿ ತಾಂತ್ರಿಕ ಶಿಕ್ಷಣವು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರದ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ವ್ಯವಸ್ಥಾಪನಾ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹರಿಕೆ ಮರಾರ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪದವಿ ಪ್ರದಾನ ಮಾಡಲಾಗಿದೆ. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್ ಅನುಪಸ್ಥಿತಿಯಲ್ಲಿ ಅವರಿಗೂ ಡಾಕ್ಟರೇಟ್ ಆಫ್ ಸೈನ್ಸ್ ಗೌರವ ಪದವಿ ಪ್ರದಾನ ಮಾಡಲಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.